ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಯುಗಾದಿ ಹಬ್ಬದಲ್ಲಿ ನೀವು ಮನೇಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಬಾಗಿಲಿಗೆಲ್ಲ ತೋರಣ ಕಟ್ಬಿಟ್ಟು ಒಂದು ಸರಿಯಾದ ರೀತಿಯಲ್ಲಿ ಒಂದು ಬಣ್ಣದಿಂದ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ಅಭ್ಯಂಜನ ಸ್ನಾನವನ್ನು ಸಹ ಮಾಡಿಕೊಂಡು ಆಮೇಲೆ ನೀವು ಮನೆಯಲ್ಲಿ ಗಣೇಶನಿಗೆ ಪೂಜೆ ಮಾಡಿ ನಂತರದಲ್ಲಿ ನೀವು ನಿಮ್ಮ ಮನೆಯ ದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈಗ ದೇವರ ಮನೆಯಲ್ಲಿ ಶುದ್ಧಿ ಮಾಡ್ಕೊಂಡಿರ್ತೀರಿ. ನಂತರದಲ್ಲಿ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಅಕ್ಕಿಯನ್ನು ತೆಗೆದುಕೊಂಡು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ 2 ವಿಳೆದೆಲೆ ಇಟ್ಟು ಅಕ್ಷತೆಯನ್ನು ಇಟ್ಟು ಅದ್ರ ಮೇಲೆ ಕಳಸವನ್ನು ಇಡಿ. ದಿನನಿತ್ಯ ಇಡುವ ಕಳಸವನ್ನೇ ಇಡಬೇಕಾಗುತ್ತದೆ. ಅಮಾವಾಸ್ಯೆಗೆ ಇಟ್ಟಿರ್ತೀರಲ್ಲ ಅದೇ ಕಳಸವನ್ನು ವಿಸರ್ಜನೆ ಮಾಡಿ ಮತ್ತೆ ನೀವು ಯುಗಾದಿ ಹಬ್ಬಕ್ಕೆ ಹೊಸ ಕಳಸವನ್ನು ಇಡಬೇಕಾಗುತ್ತದೆ. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅದು ಮಿಸ್ ಆಗಿದೆ. ಸೊ ಹಾಗಾಗಿ ಹಾಗೇನೆ ನಿಮಗೆ ವಿವರಣೆ ಕೊಡ್ತಾ ಇದ್ದೇನೆ. ಆ ನೀರಿನ ಒಳಗೆ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ, ಅರಿಶಿಣ, ಕುಂಕುಮ ಮತ್ತು ಒಂದು ಬೆಳ್ಳಿ ಕಾಯಿನ್, ಹಾಗೆ 5 ವಿಳೆದೆಲೆ, ಅದರ ಜೊತೆಯಲ್ಲಿ ಬೇವಿನ ಸೊಪ್ಪನ್ನು ಸಹ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಹೊಸ ಕಾಯಿಯನ್ನೇ ಇಡಬೇಕು. ಇದು ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಹೊಸ ಕಾಯಿಯನ್ನು ಇಡಬೇಕಾಗುತ್ತದೆ. ನಂತರದಲ್ಲಿ ಒಂದು ಬ್ಲೌಸ್ ಪೀಸ್ ಇದು ಆಪ್ಷನಲ್ ಇಡಲೇಬೇಕು, ಆ ಥರ ಏನಿಲ್ಲ. ಈಗ ನೀವು ಈಗ ಯುಗಾದಿ ಹಬ್ಬ ಅಂತಂದರೆ ಹೊಸ ಬಟ್ಟೆ ತೆಗೆದುಕೊಂಡಿರ್ತೀರಿ. ಆಗ ಹೊಸ ಸೀರೆ ತೆಗೆದುಕೊಂಡಿರ್ತೀರಲ್ಲ, ಅದರದ್ದೇ ಒಂದು ಬ್ಲೌಸ್ ಪೀಸನ್ನು ಅಥವಾ ಸೀರೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಇದು ನಿಮ್ಮ ಮನೆಯ ದೇವರ ಪೂಜೆ ಆಗಿರುತ್ತದೆ. ನಂತರದಲ್ಲಿ ಗೆಜ್ಜೆ ವಸ್ತ್ರ, ಮಾಂಗಲ್ಯ, ಹಾಗೆ ನೀವು ಏನೆಲ್ಲ ಆಭರಣಗಳು ಹಾಕ್ಕೊಂಡಿರ್ತೀರಿ ಸ್ವಲ್ಪ ಮಟ್ಟಿಗಾದ್ರೂ ಅಮ್ಮನವರ ಮೇಲೆ ಒಂದು ಆಭರಣಗಳನ್ನು ಹಾಕಿ ನಂತರದಲ್ಲಿ ನೀವು ಮೊದಲು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನ ಒಟ್ಟಿಗೆ ಇಟ್ಟು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಶ್ರೀಗಂಧ, ಅರಿಶಿನ, ಕುಂಕುಮ ಹಚ್ಚಿ ಅಕ್ಷತೆಯನ್ನು ಇಟ್ಟು ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ಇದಿಷ್ಟು ನೀವು ದೇವರ ಮನೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಹಾಗೆಯೇ ನಿಮಗೆ ಗೊತ್ತಿರುವಂಥದ್ದೇ, ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ಸಂವತ್ಸರದ ಆರಂಭದ ಸಂಕೇತವಾಗಿರುತ್ತದೆ. ಹಾಗಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದ ದಿನವಾಗಿರುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಹೊಸ ವರ್ಷ ಆಗಿರೋದ್ರಿಂದ ನಮಗೆ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿ ಎಂದು ನಮಗೆ ಈ ಒಂದು ಪೂಜೆ ಆರಂಭವಾಗುತ್ತದೆ, ಯುಗಾದಿ ಹಬ್ಬ ಆರಂಭವಾಗುತ್ತದೆ. ನಿಮಗೆ ಗೊತ್ತಿರುವಂಥದ್ದೇ, ನಮಗೆ ಏನಪ್ಪ ಅಂತಂದರೆ ಅಮಾವಾಸ್ಯೆ ಕಳೆದು ನಮಗೆ ಪಾಡ್ಯತಿಥಿ ಪ್ರಾರಂಭವಾಗುವಂಥದ್ದೇ ಗುರುವಾರ ಬೆಳಗ್ಗೆ 6:54. ಹಾಗಾಗಿ ಅದರ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ಬೆಳಗ್ಗೆಲ್ಲ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟೋದಕ್ಕೆ ಅದಕ್ಕೆಲ್ಲ ಸಮಯ ಬೇಕಾಗುತ್ತದೆ. ಅವೆಲ್ಲವನ್ನು ಮಾಡ್ಕೊಂಡು ನೀವು ಪೂಜೆ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ 6-7 ಗಂಟೆ ಆಗೇ ಬಿಡುತ್ತದೆ. ಆ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೇಕಾಗುತ್ತದೆ ಇಷ್ಟೆಲ್ಲ ಸಿದ್ಧತೆಗಳು. ಹಾಗೆಯೇ ನಾನು ಈ ಒಂದು ಸಂದರ್ಭದಲ್ಲಿ ಅಖಂಡ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ಯುಗಾದಿ ಹಬ್ಬದಲ್ಲಿ ನೀವು ಹಚ್ಚಿರುವಂಥದ್ದು ಭಾನುವಾರ ವಿಸರ್ಜನೆ ಮಾಡಬೇಕಾಗುತ್ತದೆ. ಹಾಗೆಯೇ ಚೈತ್ರ ಮಾಸ ಆಗಿರೋದ್ರಿಂದ, ಅಂದರೆ ಚೈತ್ರ ನವರಾತ್ರಿ ಆಗಿರೋದ್ರಿಂದ, ಈಗ ನೀವೇನು ಕಳಸ ಇಟ್ಟಿರ್ತೀರೋ ಒಂದು ಬ್ಲೌಸ್ ಪೀಸ್ ಇಟ್ಟು ಏನು ಬೇವಿನ ಸೊಪ್ಪೆಲ್ಲ ಇಟ್ಟು ಏನು ಕಳಸ ಸ್ಥಾಪನೆ ಮಾಡಿರ್ತೀರೋ ಅದು ನೀವು ಚೈತ್ರ ನವರಾತ್ರಿಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾರೆಲ್ಲ ನವರಾತ್ರಿಯನ್ನು ಆಚರಣೆ ಮಾಡ್ತೀರೋ ಆ ನವರಾತ್ರಿಯಲ್ಲಿ ನೀವು 9 ದಿವಸವೂ ಕೂಡ ಇದೇ ಒಂದು ಕಳಸವನ್ನು ಇಟ್ಟು ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಯುಗಾದಿ ಹಬ್ಬದಲ್ಲಿ ಇಟ್ಟಿರುವಂಥ ಕಳಸ ನೀವು ಈಗ ಇದು ಚೈತ್ರ ಮಾಸ ಮುಗಿದ ನಂತರದಲ್ಲಿ ನೀವು ತೆಗೆಯಬೇಕಾಗುತ್ತದೆ. ಅಂದರೆ 27ನೇ ತಾರೀಕು ನೀವು ನಂತರದ ದಿವಸದಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತದೆ. ಹಾಗೆ ಯುಗಾದಿ ಹಬ್ಬ ಅಂತ ಬಂದಾಗ ಯುಗಾದಿ ಹಬ್ಬದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೀವು ಗುರುವಾರ ಕಳಸ ಇಟ್ಟಿರ್ತೀರಿ, ಶುಕ್ರವಾರವೂ ಕೂಡ ನಿಮ್ಮ ಮನೆ ವಾರವೇ ಆಗಿರುತ್ತದೆ. ಹಾಗಾಗಿ ನಮಗೆ ಕಳಸ ವಿಸರ್ಜನೆ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾಗಿ ಶನಿವಾರ ವೆಂಕಟೇಶ್ವರ ಸ್ವಾಮಿ ವಾರ, ಭಾನುವಾರ ನೀವು ಕಳಸ ವಿಸರ್ಜನೆ ಮಾಡಬಹುದು, ತೊಂದರೆ ಇಲ್ಲ. ಹಾಗೆ ದೀಪಾರಾಧನೆ ಅಂತ ಬಂದಾಗ ಬೆಲ್ಲದ ದೀಪಾರಾಧನೆ, ಹಾಗೆಯೇ 2 ತುಪ್ಪದ ದೀಪದಿಂದ ಮಾಡುವಂಥ ದೀಪಾರಾಧನೆ, ಅದರ ಜೊತೆಯಲ್ಲಿ ಕುಬೇರ ದೀಪಾರಾಧನೆಯನ್ನು ಸಹ ಮಾಡಬಹುದು. ಅದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಶುಕ್ರವಾರ ನಮಗೆ ಗೌರಿ ಪೂಜೆಯನ್ನು ಮಾಡ್ತೇವೆ. ಅಂದರೆ ಲಕ್ಷ್ಮೀ ಪೂಜೆ, ಹೊಸ ವರ್ಷದ ನಮಗೆ ಮೊದಲನೇ ಶುಕ್ರವಾರ ಬರುವಂಥ ಲಕ್ಷ್ಮೀ ಪೂಜೆಯೂ ಆಗಿರುತ್ತದೆ. ಹಾಗಾಗಿ ಕಳಸ ವಿಸರ್ಜನೆ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಹಾಗೆಯೇ ನೋಡಿ, ದೀಪಾರಾಧನೆ ಮೊದಲು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ನಾವು ಕುಂಕುಮಾರ್ಚನೆ ಬಂದಾಗ ಲಕ್ಷ್ಮೀ ಅಷ್ಟೋತ್ತರ ಇವೆಲ್ಲವನ್ನು ಕೂಡ ಹೇಳ್ಕೊಳ್ತಾ ಇರ್ತೀವಿ. ನಿಮ್ಮ ಮನೆಯ ದೇವರ ಒಂದು ಅಷ್ಟೋತ್ತರ ಹೇಳ್ಕೊಳ್ಳಿ. ಆದಷ್ಟು ಹೇಳ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನಿಮ್ಮ ಮನೆಯ ದೇವರ ನೆನಪು ಮಾಡಿಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಯಾಕಂದರೆ ಮನೆ ದೇವರ ಮೊದಲು ನಾವು ಪೂಜೆ ಮಾಡಿಕೊಂಡೆ ನಂತರದಲ್ಲಿ ನಾವು ಬೇರೆ ವ್ರತ ಪೂಜೆಗಳನ್ನು ಮಾಡಿದಾಗ ನಮಗೆ ಅದರ ಫಲ ಸಿಗುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆ ದೇವರ ಪೂಜೆ ಮಾಡಲೇಬೇಕು. ಅದರಲ್ಲೂ ನಮಗೆ ಯುಗಾದಿ ಹೊಸ ವರ್ಷ ಆಗಿರೋದನ್ನು ಮಾಡಲೇಬೇಕಾಗುತ್ತದೆ. ಇನ್ನು ಪ್ರಸಾದ ಹೋಳಿಗೆ ನಿಮ್ಗೆ ಗೊತ್ತಿರುವಂಥದ್ದು, ಜೊತೆಯಲ್ಲಿ ಬೇವು ಬೆಲ್ಲ, ಬೇವು ಆಮೇಲೆ ಬೇವಿನ ಹೂವು, ಆಮೇಲೆ ಎಲ್ಲರೂ ಗೊತ್ತಿರುವಂಥದ್ದೇ ಬೇವು ಅಂತ ಬಂದಾಗ ಉರ್ಗಡ್ಲೆ, ಬೆಲ್ಲ, ಜಾಯಿಕಾಯಿ ಎಲ್ಲವನ್ನೂ ಹಾಕಿ ನಾವು ಏಲಕ್ಕಿ ಪೌಡ್ರ್ ಎಲ್ಲವನ್ನು ಹಾಕಿ ಪೌಡ್ರ್ ಮಾಡಿ ಅದ್ರ ಜೊತೆಲಿ ನಾವು ಬೇವಿನ ಹೂವನ್ನು ಸಹ ಹಾಕಿ ನಾವು ಬೇವು ಬೆಲ್ಲವನ್ನು ಹಂಚ್ತೇವೆ. ಇದು ನೀವು ಬೆಳಗ್ಗೆ ಪೂಜೆ ಮಾಡ್ಕೊಂಡು ನೀವು ಬೇವು ಬೆಲ್ಲವನ್ನು ತೆಗೆದುಕೋಬೋದು. ಹಾಗೆ ಚಂದ್ರ ದರ್ಶನ ನಂತರದಲ್ಲಿ ನಾವು ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ಹಂಚಿ ಹಿರಿಯರಿಂದ ನಾವು ಆಶೀರ್ವಾದ ತೆಗೆದುಕೊಂಡಾಗ ಮಾತ್ರ ನಮಗೆ ಯುಗಾದಿ ಹಬ್ಬವು ಕೂಡ ಮುಕ್ತಾಯ ಆಗುತ್ತದೆ. ಜೊತೆಯಲ್ಲಿ ನಮಗೆ ವರ್ಷ ಪೂರ್ತಿಯಾಗಿ ನಮಗೆ ಯಾವುದೇ ರೀತಿಯ ಸಂಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅದು ಸ್ವಲ್ಪ ಮಟ್ಟಿಗಾದರೂ ನಮಗೆ ಪರಿಹಾರ ಆಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿ ಇರುತ್ತದೆ.
ಹಾಗೆ ನೋಡಿ ನೀವೆಲ್ಲನೂ ದೀಪಾರಾಧನೆ ಮಾಡಿ ಕುಂಕುಮಾರ್ಚನೆ ಮಾಡಿರ್ತೀರಿ, ಕೊನೆಗೆ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ. ಈ ಒಂದು ಪೂಜೆ ಏನಪ್ಪ ಅಂತಂದರೆ ಇದನ್ನು ನೀವು ಬೆಳಗ್ಗೆ ಸಮಯದಲ್ಲೇ ಮಾಡ್ಕೊಳ್ಳಿ, ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಳ್ಳಿ. ಸಂಜೆಯ ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಸಹ ಮಾಡ್ಬೋದು. ಗುರುವಾರ ಆಗಿರೋದ್ರಿಂದ ನೀವು ದೇವಸ್ಥಾನಕ್ಕೂ ಸಹ ಹೋಗಿ, ಹಾಗೆ ರಾಯರ ಮಠಕ್ಕೆ ಹೋಗಿ ನೀವೆಲ್ಲನೂ ಪೂಜೆ ಮಾಡಿಕೊಂಡು ಬಂದು ನಂತರದಲ್ಲಿ ಮನೆಯಲ್ಲಿ ನೀವು ಊಟವನ್ನು ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡ್ಬೋದು. ಇನ್ನು ಚಂದ್ರನ ದರ್ಶನ ಅಂತ ಬಂದಾಗ ಯುಗಾದಿ ಹಬ್ಬದ ದಿವಸವೇ ಕಾಣುವುದು ಕಷ್ಟ, ಆದರೂ ಕೂಡ ನಂತರದ ದಿವಸದಲ್ಲಿ ನಿಮಗೆ ಕಂಡೇ ಕಾಣಿಸ್ತದೆ. ಆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ನಾವು ಬೇವು ಬೆಲ್ಲವನ್ನು ಹಂಚಿ ಪ್ರಸಾದವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇದಿಷ್ಟು ನೀವು ಯುಗಾದಿ ಹಬ್ಬ ಮಾಡಬೇಕಾಗಿರುವಂಥದ್ದು. ನೋಡಿ, ಯುಗಾದಿ ಹಬ್ಬದಲ್ಲಿ 3 ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಚಂದ್ರ ದರ್ಶನ ಮಾಡುವಂಥದ್ದು, ಹಾಗೆ ಯುಗಾದಿ ಹಬ್ಬದ ದಿವಸದಲ್ಲಿ ನಾವು ಪಂಚಾಂಗ ಪಠಣೆ ಮಾಡುವಂಥದ್ದು. ನಿಮ್ಮ ಮನೇಲಿ ಮಾಡುವ ಪದ್ಧತಿ ಇಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕಾದರೂ ಸಹ ಅಲ್ಲಿ ಹೋಗಿ ಕೇಳಿಸ್ಕೊಂಡು ಬರ್ಬೋದು, ಒಳ್ಳೆಯದು. ಯಾಕಂದರೆ ಅದರಲ್ಲಿ ಪ್ರತಿಯೊಂದು ವಿಚಾರಗಳು ಇರುತ್ತೆ, ನಾವು ತಿಳಿದುಕೊಂಡು ಪೂಜೆ ಮಾಡುವುದು ಒಳ್ಳೆಯದು. ನಂತರದಲ್ಲಿ ಚಂದ್ರ ದರ್ಶನ ಮಾಡುವಂಥದ್ದು, ಹಾಗೆ ಬೇವು ಬೆಲ್ಲವನ್ನು ಹಂಚುವಂಥದ್ದು, ಹಿರಿಯರಿಂದ ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು. ಇದಿಷ್ಟು ನಮಗೆ ಯುಗಾದಿ ಹಬ್ಬದಲ್ಲಿ ತುಂಬ ವಿಶೇಷವಾದದ್ದು. ಆದಷ್ಟು ಅವತ್ತಿನ ದಿವಸ ಹೊಸ ಬಟ್ಟೆನ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಇಲ್ಲ ಅಂತಂದರೆ ಒಗ್ದಿರುವಂಥ ಬಟ್ಟೆಗಳನ್ನ ಹಾಕೊಳ್ಳಿ. ಯಾಕಂತಂದರೆ ನಾವು ಹೊಸ ವರ್ಷದಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ಅದು ನಮಗೆ ವರ್ಷ ಪೂರ್ತಿಯಾಗಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಲಭ್ಯವಾಗುತ್ತದೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ಯುಗಾದಿ ಹಬ್ಬ ಆಗಿರೋದ್ರಿಂದ ಮನೆ ದೇವರ ವಾರವೂ ಕೂಡ ಆಗಿರೋದ್ರಿಂದ ನೀವು ಆದಷ್ಟು ಅಮ್ಮನವ್ರಿಗೆ ಹೋಗಿ ಮಡ್ಲಕ್ಕಿ ಕೊಟ್ಟು ನೀವು ಪೂಜೆ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಇವತ್ತು ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದ್ರೂ ನಿಮಗೆ ಮಾಹಿತಿ ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು.